ಶ್ರೀ ಶಾರದಾದೇವಿ ಜೀವನಗಂಗಾ ಮಾನವೀಯ ಮುಸುಕಿನಲ್ಲಿ ಮುಂದುವರಿದ ಭಾಗ. ಇನ್ನೂ ಬಾಕಿಗೆ ಶ್ರೀ ಮಾತೆಯವರಿಂದ ಮಂತ್ರದೀಕ್ಷೆಯಾದಂತೆ ಕನಸಾಗಿತ್ತು. ಇದರ ಕುರಿತಾಗಿ ಅವರನ್ನೇ ಕೇಳಿಕೊಂಡು ಬರೋಣವೆಂದು ಆಕೆ ಉದ್ಬೋಧನಕ್ಕೆ ಬಂದು ಅವರ ಮುಂದೆ ತನ್ನ ಸ್ವಪ್ನಾನುಭವವನ್ನು ಹೇಳಿಕೊಂಡಳು. ಅವಳು ತಮ್ಮಿಂದ ಸ್ವಪ್ನದಲ್ಲಿ ಪಡೆದ ಮಂತ್ರವನ್ನು ಸರಿಯಾದ ಮಂತ್ರ ಎಂದು ಶ್ರೀಮಾತೆ ಅನುಮೋದಿಸಿದರು. ಆಕೆ ಯಾರು, ಮನೆಯಲ್ಲಿ ಎಂಬ ವಿವರಗಳನ್ನೆಲ್ಲ ಕೇಳಿದಾಗ ತಿಳಿದು ಬಂತು ಅವಳು ತಮ್ಮ ಶಿಷ್ಯನೊಬ್ಬನ ಹೆಂಡತಿಯೇ ಎಂದು. ಆಗ ಶ್ರೀಮಾತೆಯವರು, ಏನಮ್ಮ, ನೀನು ಇಂಥವನ ಹೆಂಡತಿ ಅಂತ ಮೊದಲೇ ಹೇಳಬಾರದಿತ್ತೆ ಎನ್ನುತ್ತಾ ರಾಧಿ, ಮಾಕು ಇವರನ್ನೆಲ್ಲ ಕರೆದು, ಎಲ್ಲ ಬನ್ನಿ ಇಲ್ಲಿ, ಮ್ಯಾನೇಜರ್ ಬಾಬುವಿನ ಹೆಂಡತಿಗೆ ನಮಸ್ಕಾರ ಮಾಡಿ ಎಂದು ಆದೇಶಿಸಿದರು. ಈ ಮಾತನ್ನು ಕೇಳಿ ಆ ಭಕ್ತೆ ಗಲಿಬಿಲಿಗೊಂಡು, ಇದೇನಮ್ಮ ನೀವು ಹೇಳುತ್ತಿರುವುದು? ನನ್ನಂಥ ಕಾಯಸ್ಥ ಅಂದರೆ ಕ್ಷತ್ರಿಯ ಹೆಂಗಸಿಗೆ ಬ್ರಾಹ್ಮಣರಾದವರು ನಮಸ್ಕಾರ ಮಾಡುವುದೆಂದರೇನು ಎಂದು ಪ್ರತಿಭಟಿಸಿದಳು. ಶ್ರೀಮಾತೆ ಇದಕ್ಕೊಪ್ಪದೆ, ಅದೇಕೆ ಹಾಗಂತಿ ನೀನು ಭಕ್ತೆ, ಭಕ್ತರಲ್ಲಿ ಜಾತಿ ಭೇದ ಇಲ್ಲ, ನಿನಗೆ ನಮಸ್ಕಾರ ಮಾಡಿದರೆ ಅವರಿಗೆ ಒಳ್ಳೆಯದಾಗುತ್ತದೆ ಎಂದರು. ಆದರೂ ರಾಧಿ ಮಾಕು ತನಗೆ ನಮಸ್ಕರಿಸಲು ಹತ್ತಿರ ಬಂದಾಗ ಆಕೆ ಅವರನ್ನು ತಡೆದು ತಾನೇ ಅವರಿಗೆ ನಮಸ್ಕಾರ ಮಾಡಲು ಮುಂದಾದಳು. ಆದರೆ ಶ್ರೀಮಾತೆಯವರು ಬಿಡದೆ, ಇಲ್ಲ ಇಲ್ಲ, ಅವರು ಅದಕ್ಕೆ ಒಪ್ಪುವುದಿಲ್ಲ, ಅವರೆಲ್ಲ ಭಕ್ತರು, ಅವರು ಎಲ್ಲೆಲ್ಲೂ ಶ್ರೀರಾಮಕೃಷ್ಣರನ್ನೇ ಕಾಣುತ್ತಾರೆ ಎಂದು ಹೇಳಿ ಅವರಿಬ್ಬರಿಂದ ಆಕೆಗೆ ನಮಸ್ಕಾರ ಮಾಡಿಸಿಯೇ ಬಿಟ್ಟರು. ಇಲ್ಲಿ ನಾವು ಆಲೋಚಿಸಿದಂತೆಲ್ಲ ಈ ಸನ್ನಿವೇಶ ಎಷ್ಟೊಂದು ಅರ್ಥಗರ್ಭಿತವಾದದ್ದೆನ್ನುವುದು ನಮಗೆ ಅರಿವಾಗುತ್ತದೆ. ಆ ಮಹಿಳೆಗೆ ನಮಸ್ಕರಿಸುವಂತೆ ಶ್ರೀಮಾತೆಯವರು ರಾಧಿಯನ್ನು, ಮಾಕುವನ್ನೂ ಕರೆದು ಹೇಳಬೇಕಾದರೆ ಆಕೆ ಎಂಥ ಭಕ್ತಿಯಾಗಿದ್ದಿರಬೇಕು, ಎಂಥ ಗುಣವಂತೆಯಾಗಿದ್ದಿರಬೇಕು. ಅಲ್ಲದೆ ಅವಳಿಗೆ ಕನಸಿನಲ್ಲಿ ಮಂತ್ರದೀಕ್ಷೆಯ ಅನುಗ್ರಹವಾಗಿದ್ದುದು ಈ ಮಾತಿಗೆ ಹೆಚ್ಚಿನ ಆಧಾರ ಕೊಡುವಂಥ ಅಂಶ. ಇಲ್ಲಿ ಇನ್ನೊಂದು ತುಂಬ ಸ್ವಾರಸ್ಯದ ಸಂಗತಿ ಇದೆ. ಆ ಭಕ್ತೆಯೇ ರಾಧಿಗೂ ಮಾಕುವಿಗೂ ನಮಸ್ಕಾರ ಮಾಡಲು ಮುಂದಾದಾಗ ಶ್ರೀಮಾತೆ ಅವರಿಬ್ಬರ ಬಗ್ಗೆ ಹೇಳುತ್ತಾರೆ, ಅವರೆಲ್ಲ ಭಕ್ತರು, ಅವರು ಸರ್ವರಲ್ಲೂ ಶ್ರೀರಾಮಕೃಷ್ಣರನ್ನೇ ಕಾಣುತ್ತಾರೆ ಎಂದು. ಈ ಮಾತು ಎಷ್ಟು ಆಶ್ಚರ್ಯಕರವಾಗಿದೆ. ರಾಧಿ ಮಾಕು ಭಕ್ತರಂತೆ, ಅವರು ಸರ್ವರಲ್ಲೂ ಶ್ರೀರಾಮಕೃಷ್ಣರನ್ನೇ ಕಾಣುತ್ತಾರಂತೆ. ನಾವು ಈ ಹಿಂದೆ ಅವರಿಬ್ಬರ ವಿಷಯವನ್ನು ಬಹಳಷ್ಟು ನೋಡಿದ್ದೇವೆ. ಅವರ ಬಗ್ಗೆ ನಮ್ಮಲ್ಲಿ ಸದಭಿಪ್ರಾಯವಂತೂ ಮೂಡುವಂತಿಲ್ಲ. ನಾವು ನೋಡಿರುವಂತೆ ರಾಧಿ ತೀರಾ ಹಠಮಾರಿಯಷ್ಟೇ ಅಲ್ಲ, ಅವಳ ಅಮ್ಮನ ಹುಚ್ಚು ಅವಳಿಗೂ ಬರುತ್ತದೆಯೋ ಎಂಬಂತೆ ಅವಳ ವರ್ತನೆ ಬದಲಾಗುತ್ತಾ ಬಂದಿತ್ತು. ಮಾಕುವಿನ ಸ್ವಭಾವವಾದರೂ ವಕ್ರ ವಿಚಿತ್ರವೇ ಎನ್ನುವುದು ನಮ್ಮ ತಿಳುವಳಿಕೆ. ಆದರೆ ಇಲ್ಲಿ ಶ್ರೀಮಾತೆಯವರು ಹೀಗೆ ಹೇಳುತ್ತಿದ್ದಾರೆ. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂದು ಕೇಳಿದರೆ, ರಾಧಿ ಮಾಕು ಸರ್ವರಲ್ಲೂ ಶ್ರೀರಾಮಕೃಷ್ಣರನ್ನು ಕಾಣುತ್ತಿದ್ದರೋ ಇಲ್ಲವೋ ಅದು ಬೇರೆ ವಿಚಾರ. ಆದರೆ ಶ್ರೀಮಾತೆಯಂತೂ ಅಂಗೈ ಮೇಲಿನ ನೆಲ್ಲಿಕಾಯಿಯಂತೆ ಸರ್ವರಲ್ಲೂ ಶ್ರೀರಾಮಕೃಷ್ಣರನ್ನು ಕಾಣುತ್ತಿದ್ದರು. ಅದರಲ್ಲೂ ಯಾರು ಪ್ರಾಮಾಣಿಕ ಭಕ್ತರೋ ಅವರಲ್ಲಂತೂ ಸ್ಪಷ್ಟವಾಗಿ ಕಾಣುತ್ತಿದ್ದರು. ಆದ್ದರಿಂದಲೇ ಆ ಭಕ್ತಿಯಲ್ಲೂ ಶ್ರೀರಾಮಕೃಷ್ಣರನ್ನು ಕಂಡು ಅವಳಿಗೆ ನಮಸ್ಕಾರ ಮಾಡುವಂತೆ ಅವರು ರಾಧಿ ಮಾಕುವಿಗೆ ಹೇಳಿದರು ಎಂದು ಊಹಿಸಬೇಕು. ಅಲ್ಲದೆ ರಾಧಿ ಮಾಕು ಆ ಭಕ್ತಿಗೆ ನಮಸ್ಕಾರ ಮಾಡಿದರೂ ಅದು ಸಲ್ಲುವುದು ಅವಳ ಆಂತರ್ಯದಲ್ಲಿರುವ ಶ್ರೀರಾಮಕೃಷ್ಣರಿಗೆ ಎನ್ನುವುದು ಶ್ರೀಮಾತೆಯವರ ಸ್ಪಷ್ಟ ಅಭಿಪ್ರಾಯ. ಈ ಮೂಲಕ ಅವರು ಮಾನುಷ ಸಂಬಂಧಗಳು ಭಗವದ್ಭಾವನೆಯ ಆಧಾರದ ಮೇಲೆ ನಿಲ್ಲುವಂತೆ ಮಾಡುವ ಪ್ರಯತ್ನವನ್ನು ನಾವು ಕಾಣಬಹುದು. ಶ್ರೀಮಾತೆಯವರು ಕಾಶಿಯಲ್ಲಿದ್ದ ಸಂದರ್ಭ. ಅವರ ಜೊತೆಗೆ ಜಯರಾಮ್ ಬಾಟಿಯ ಮುದುಕಿ ಭಾನು ಅತ್ತೆ ಕೂಡ ಇದ್ದಳು. ಯಾವುದೋ ಒಂದು ಹಬ್ಬದ ದಿನ ಎಲ್ಲರೂ ಬಹಳ ಸಂತೋಷದಿಂದಿದ್ದಾರೆ. ಅಂದು ಶ್ರೀಮಾತೆಯವರ ದರ್ಶನಕ್ಕಾಗಿ ಬಂದಿದ್ದ ಇಬ್ಬರು ಬ್ರಾಹ್ಮಣ ಯುವತಿಯರು ಅವರ ಹಿರಿಯ ಸಂಗಾತಿಯಾದ ಭಾನು ಅತ್ತೆಗೂ ಕಾಲ್ಮುಟ್ಟಿ ನಮಸ್ಕಾರ ಮಾಡಿದರು. ಈ ವಿಷಯವನ್ನು ತಿಳಿದ ಗೋಲಾಪ್ಮ ಕಿಡಿಕಿಡಿಯಾಗಿ ಬಿಟ್ಟಳು. ಏಕೆಂದರೆ ಆ ಭಾನು ಅತ್ತೆ ಗೊಲ್ಲರ ಹೆಂಗಸು. ಬ್ರಾಹ್ಮಣರೆಲ್ಲ ನಮಸ್ಕಾರ ಮಾಡಿಬಿಟ್ಟರೆ ಈ ಕೆಳ ಜಾತಿಯವರಿಗೆ ತಲೆ ತಿರುಗುವುದಿಲ್ಲವೇ? ಅವರು ಎಲ್ಲರನ್ನೂ ಕಡೆಗಣಿಸತೊಡಗುವುದಿಲ್ಲವೇ? ಇದು ಗೋಲಾಪ್ಮಾಳ ತರ್ಕ. ಆಮೇಲೆ ಈ ವಿಷಯವನ್ನೆಲ್ಲ ತಿಳಿದ ಶ್ರೀಮಾತೆಯವರು, ನೋಡು ಈ ಗೋಲಾಪಳ ಬುದ್ಧಿಹೀನತೆಯನ್ನು. ಈ ಹಬ್ಬದ ದಿವಸ ಎಲ್ಲರೂ ಸಂತೋಷದಿಂದಿರಬೇಕು. ಆದರೆ ಇವಳು ಎಲ್ಲರ ಮನಸ್ಸನ್ನೂ ಕೆಡಿಸುತ್ತಿದ್ದಾಳೆ. ನೀವೇನೂ ಅದನ್ನು ಹಚ್ಚಿಕೊಳ್ಳಬೇಡಿರಮ್ಮ. ನೀವು ಭಾನು ಅತ್ತೆಗೆ ನಮಸ್ಕಾರ ಮಾಡಿದ್ದರಿಂದೇನೂ ತಪ್ಪಾಗಿಲ್ಲ. ಎಲ್ಲ ಭಕ್ತರಿಗೂ ನಮಸ್ಕಾರ ಮಾಡಬಹುದು ಎನ್ನುತ್ತಾ ಆ ಯುವತಿಯರನ್ನು ಸಮಾಧಾನಪಡಿಸಿದರು.
ಮಾನವ ಶರೀರಧಾರಿಯಾಗಿ ಬಂದ ಶ್ರೀಮಾತೆಯವರು ಮಾನವ ಸಹಜವಾಗಿಯೇ ಬದುಕಿ ಮಾನವರ ವಿಚಿತ್ರ ವಿಪರೀತ ನಡವಳಿಕೆಗಳನ್ನು ಉಪಾಯವಾಗಿ ಹೋಗಲಾಡಿಸಿ ಅವರ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸುವ ಪ್ರಯತ್ನವನ್ನು ಮಾಡುತ್ತಿದ್ದರು. ಸಮಾಜದಲ್ಲಿ ಉನ್ನತ ವರ್ಣದವರು ಅಥವಾ ಕುಲೀನರು ಎಂಬುವರಲ್ಲಿ ಮಡಿ ಎನ್ನುವುದು ಬಹಳ. ಆದರೆ ಸಮಾಜದ ಅತ್ಯಂತ ಕೆಳವರ್ಣದವರಲ್ಲಿ ಮಡಿಯ ಗಂಧವೇ ಇರುವುದಿಲ್ಲ. ಅವರಲ್ಲಿ ಅತಿ ಮಡಿ, ಇವರಲ್ಲಿ ಅತಿ ಮೈಲಿಗೆ. ಇವೆರಡೂ ವೈಪರೀತ್ಯಗಳು. ಇವೆರಡೂ ಹೀಗೆ ಬೆಳೆದುಕೊಂಡು ಹೋಗುತ್ತಿದ್ದರೆ ಜನರು ಆಧ್ಯಾತ್ಮಿಕವಾಗಿಯೂ ಮುಂದುವರಿಯಲಾಗುವುದಿಲ್ಲ, ಇತ್ತ ಸಾಮಾಜಿಕವಾಗಿಯೂ ಮುಂದುವರಿಯಲಾಗುವುದಿಲ್ಲ. ಮೇಲ್ವರ್ಗದವರು ಆಧ್ಯಾತ್ಮಿಕವಾಗಿ ಮುಂದುವರಿಯುವಲ್ಲಿ ಈ ಮಡಿ ಮೈಲಿಗೆಯ ಗೀಳು ಬಾಧಕವಾಗಿ ನಿಂತು ಬಿಡುತ್ತದೆ. ಅಲ್ಲದೆ ಇದೇ ಮಡಿ ಮೈಲಿಗೆಯ ಗೀಳು ಸಾಮಾಜಿಕರಲ್ಲಿ ತಾರತಮ್ಯ ಭಾವನೆ ಬೆಳೆಯಲು ಕಾರಣವಾಗಿ ಸಾಮಾಜಿಕ ಪ್ರಗತಿಗೂ ಅಡ್ಡಿಯಾಗಿ ಪರಿಣಮಿಸುತ್ತದೆ. ತಾರತಮ್ಯವೆಂದರೆ ಭೇದ ಬುದ್ಧಿ. ಭೇದ ಬುದ್ಧಿಯಿಂದಾಗಿ ಪರಸ್ಪರ ತಿರಸ್ಕಾರ, ದ್ವೇಷ. ಇನ್ನು ಪ್ರಗತಿಯ ಮಾತೆಲ್ಲಿ ಬಂತು? ನಳಿನಿಯ ಮಡಿಗೀಳಿನ ವಿಚಾರವಾಗಿ ಹಿಂದೆ ನೋಡಿದ್ದೇವೆ. ಆ ಗೀಳನ್ನು ಬಿಡಿಸಲು ಶ್ರೀಮಾತೆ ಎಷ್ಟೋ ಪ್ರಯತ್ನ ಮಾಡಿದ್ದನ್ನು ನೋಡಿದ್ದೇವೆ. ಒಂದು ದಿನ ಅವಳು ಒದ್ದೆ ಬಟ್ಟೆ ಉಟ್ಟುಕೊಂಡು ಬರುತ್ತಿರುವುದನ್ನು ಕಂಡು ಅವರು ಇದೇನು ಇಷ್ಟು ಹೊತ್ತಿನಲ್ಲಿ ಸ್ನಾನ ಎಂದಾಗ ಆಕೆ ಏನು ಮಾಡಲಿ, ಕಾಗೆ ನನ್ನ ಬಟ್ಟೆಯ ಮೇಲೆ ಮೂತ್ರ ಮಾಡಿಬಿಟ್ಟಿತು, ಅದಕ್ಕೆ ನಾನು ಸ್ನಾನ ಮಾಡಬೇಕಾಯಿತು ಎಂದು ಉತ್ತರಿಸಿದಳು. ಆಗ ಶ್ರೀಮಾತೆ ಆಶ್ಚರ್ಯ ವಿಷಾದಗಳಿಂದ ನುಡಿದರು, ಇದೇನಪ್ಪ ವಿಚಿತ್ರ, ನಾನಾಗಲೇ ಮುದುಕಿಯಾಗುತ್ತಾ ಬಂದೆ, ಆದರೆ ಕಾಗೆ ಮೂತ್ರ ಮಾಡಿದ ವಿಚಾರ ನಾನೆಲ್ಲೂ ಕೇಳಿಲ್ಲಮ್ಮ. ಜನ್ಮಾಂತರಗಳಲ್ಲಿ ಮಹಾಪಾಪ ಮಾಡಿರದಿದ್ದರೆ ಮನಸ್ಸು ಹೀಗೆಲ್ಲ ಅಶುದ್ಧವಾಗುತ್ತದೆಯೇ? ಇದೆಲ್ಲ ಬರೀ ಮಡಿಯಲ್ಲ, ಮಡಿಯ ಹುಚ್ಚು. ಆದ್ದರಿಂದಲೇ ಎಷ್ಟು ಸ್ನಾನ ಮಾಡಿದರೂ ತಾನು ಮಡಿಯಾದೆ ಅಂತ ಅನ್ನಿಸುವುದೇ ಇಲ್ಲ. ನೋಡು, ಈ ಮಡಿಗೀಳನ್ನು ನಾವು ಎಷ್ಟೆಷ್ಟು ಬೆಳೆಸಿಕೊಂಡು ಹೋಗುತ್ತೇವೆಯೋ ಅಷ್ಟೆಷ್ಟು ಅದು ಬೆಳೆದುಕೊಂಡು ಹೋಗುತ್ತಲೇ ಇರುತ್ತದೆ. ಇದಕ್ಕೆ ಕೊನೆಯೇ ಇಲ್ಲ. ಇನ್ನೊಂದು ಸಂದರ್ಭದಲ್ಲಿ ಅವರು ನಳಿನಿಗೆ ಹೇಳುತ್ತಾರೆ, ನೋಡು, ಹಳ್ಳಿಯಲ್ಲಿ ನಡೆದಾಡುವಾಗ ಎಷ್ಟೋ ಸಲ ಅಕಸ್ಮಾತ್ತಾಗಿ ಒಣಗಿದ ಮಲವನ್ನು ತುಳಿದುಕೊಂಡು ಹೋಗುವ ಸಂದರ್ಭ ಬರುತ್ತಿತ್ತು. ಆಗ ನಾನು ಗೋವಿಂದ ಗೋವಿಂದ ಅಂತ ಭಗವನ್ನಾಮವನ್ನು ಉಚ್ಚರಿಸಿ ಬಿಡುತ್ತಿದ್ದೆ. ಅಷ್ಟರಿಂದಲೇ ಎಲ್ಲವೂ ಶುದ್ಧವಾಗಿ ಬಿಡುತ್ತಿತ್ತು. ನೋಡು, ಎಲ್ಲಕ್ಕೂ ಮನಸ್ಸೇ ಕಾರಣ. ಈ ಶುದ್ಧಿ ಅಶುದ್ಧಿಗಳೆಲ್ಲ ಇರುವುದು ನಮ್ಮ ಮನಸ್ಸಿನಲ್ಲೇ. ಶ್ರೀಮಾತೆಯವರು ತಮ್ಮ ಜೀವಿತಾವಧಿಯಲ್ಲಿ ಎದುರಿಸಬೇಕಾಗಿದ್ದ ಈ ಬಗೆಯ ಸಮಸ್ಯೆಗಳಿಗೆಲ್ಲ ಲೆಕ್ಕ ಸಂಖ್ಯೆ ಇಲ್ಲ. ಕಾಲ ಉರುಳುತ್ತಾ ಹೋದಂತೆ ಎಷ್ಟೆಷ್ಟೋ ಪ್ರಗತಿ, ಎಷ್ಟೆಷ್ಟೋ ಬದಲಾವಣೆ ಆಗುತ್ತಲೇ ಇರುತ್ತದೆ. ಆದರೆ ಸಾಮಾಜಿಕರಲ್ಲಿ ರೂಢಿಯಾಗಿ ಬಂದ ದೇಶಾಚಾರಗಳನ್ನೆಲ್ಲ ಕೆಲವರು ಹಾಗೆಯೇ ಉಳಿಸಿಕೊಂಡು ಯಥಾವತ್ತಾಗಿ ನಡೆಸಿಕೊಂಡು ಬರಲು ಪ್ರಯತ್ನಿಸುತ್ತಾರೆ. ಆದರೆ ಎಷ್ಟೇ ಮನಸ್ಸಿದ್ದರೂ ಎಷ್ಟೋ ಸಂದರ್ಭಗಳಲ್ಲಿ ತಾವೇ ಹಾಕಿಕೊಂಡ ಆ ನಿಯಮಗಳನ್ನು ಪಾಲಿಸಲು ಜನರಿಂದ ಸಾಧ್ಯವಾಗುವುದಿಲ್ಲ. ಆಚರಿಸಬೇಕು, ಆದರೆ ಕೈಯಲ್ಲಾಗುವುದಿಲ್ಲ ಎನ್ನುವ ಪರಿಸ್ಥಿತಿ ಬಂದಾಗ ಜನ ತುಂಬಾ ಕಷ್ಟಪಡುತ್ತಾರೆ. ಇಂಥ ಸಂದರ್ಭಗಳಲ್ಲಿ ಒಂದು ಮಧ್ಯಮ ಮಾರ್ಗವನ್ನು ಇಲ್ಲವೇ ಸೂಕ್ತವಾದ ಬೇರೊಂದು ಉಪಾಯವನ್ನು ತೋರಿಸಿಕೊಡುವಂಥವರು ಬೇಕಾಗುತ್ತಾರೆ. ಆದರೆ ಇದು ಅವರಿವರಿಂದ ಆಗಬಹುದಾದ ಕಾರ್ಯವಲ್ಲ. ಈ ಬಗೆಯ ಮಾರ್ಗದರ್ಶನ ಮಾಡುವವರಲ್ಲಿ ಮೊದಲನೆಯದಾಗಿ ಆಧ್ಯಾತ್ಮಿಕ ಶಕ್ತಿ ಇರಬೇಕಾಗುತ್ತದೆ. ಎರಡನೆಯದಾಗಿ ಸಾಕಷ್ಟು ಮುಂದಾಲೋಚನೆ ಅಥವಾ ಭವಿಷ್ಯ ಜ್ಞಾನವಿರಬೇಕಾಗುತ್ತದೆ. ಆ ಎಲ್ಲ ಗುಣಗಳು ಶ್ರೀಮಾತೆಯವರಲ್ಲಿ ಹೇಗೆ ಮನೆ ಮಾಡಿದ್ದವು ಎಂಬುದನ್ನು ನಾವು ಬಹಳ ನೋಡಿದ್ದೇವೆ. ಈ ಸಂಬಂಧವಾಗಿ ಒಮ್ಮೆ ಅವರೊಂದು ಮಾತು ಹೇಳುತ್ತಾರೆ, ದೇಶಾಚಾರಗಳನ್ನು ಗೌರವಿಸಿ ನಡೆಯಲೇಬೇಕು, ಆದರೆ ಅವುಗಳನ್ನು ಅನುಷ್ಠಾನ ಮಾಡುವ ನಿಷ್ಠುರತೆಯಲ್ಲಿ ತನ್ನ ಬಗ್ಗೆ ಕ್ರೂರಿಯಾಗಿರಬಾರದು. ಜೀವನದ ಉದ್ದೇಶವನ್ನೂ ಮರೆಯಬಾರದು. ಇಲ್ಲಿ ಜೀವನದ ಉದ್ದೇಶ ಎಂದರೆ ಭಗವತ್ ಸಾಕ್ಷಾತ್ಕಾರ ಎನ್ನುವುದು ಶ್ರೀಮಾತೆಯವರ ಅಭಿಮತ. ಕೆಲವು ಪ್ರದೇಶಗಳಲ್ಲಿ ವಿಧವೆಯರು ತಮ್ಮ ಆಹಾರದ ವಿಷಯದಲ್ಲಿ ಕಠೋರವಾದ ನಿಯಮಗಳನ್ನು ಅನುಸರಿಸುತ್ತಾರೆ. ಒಮ್ಮೆ ಒಬ್ಬಳು ವಿಧವೆ ಈ ರೀತಿ ತನ್ನ ಆಹಾರದ ವಿಷಯದಲ್ಲಿ ತುಂಬಾ ಕಠೋರಳಾಗಿದ್ದುದನ್ನು ಕಂಡು ಶ್ರೀಮಾತೆಯವರು, ನೀನು ರಾತ್ರಿ ಅಷ್ಟು ಕಟ್ಟುನಿಟ್ಟಾಗಿ ಉಪವಾಸ ಮಾಡಬೇಕಾಗಿಲ್ಲ, ಚಪಾತಿಯನ್ನಾಗಲಿ ಪರೋಟವನ್ನಾಗಲಿ ತಿನ್ನು, ಅದು ಶ್ರೀರಾಮಕೃಷ್ಣರಿಗೆ ಅರ್ಪಣೆ ಮಾಡಿ ತಿನ್ನು ಎಂದು ಅವಳಿಗೆ ತಿಳಿಯ ಹೇಳಿದರು. ಹಿಂದೆ ಪ್ರಸ್ತಾಪಿಸಿದ ಕ್ಷೀರೋದ ಬಾಲ ಎಂಬಾಕೆ ಈಕೆ ಬಾಲ್ಯದಲ್ಲೇ ವಿಧವೆಯಾದವಳು. ತಮ್ಮಲ್ಲಿಗೆ ಮಂತ್ರದೀಕ್ಷೆಗಾಗಿ ಬಂದಾಗ ಅವಳ ಸೊರಗಿದ ಶರೀರವನ್ನು ಕಂಡು ಶ್ರೀಮಾತೆ, ಏನಮ್ಮ, ನೀನು ಏಕಾದಶಿಯ ದಿವಸ ಏನು ತಿನ್ನುತ್ತಿ ಎಂದು ಕೇಳಿದರು. ಅದಕ್ಕೆ ಅವಳಿಂದಳು, ಅಮ್ಮ, ನಾನು ಮೊದಲು ಸಬ್ಬಕ್ಕಿ ತಿನ್ನುತ್ತಿದ್ದೆ, ಆಮೇಲೆ ಯಾರೋ ಹೇಳಿದರು,
ಅದರಲ್ಲಿ ವಿಧವೆಯರು ತಿನ್ನಬಾರದ ವಸ್ತು ಸೇರಿಕೊಂಡಿರುತ್ತದೆ ಅಂತ. ಆದ್ದರಿಂದ ಅದನ್ನೂ ಬಿಟ್ಟು ಬಿಟ್ಟಿದ್ದೇನೆ. ಶ್ರೀಮಾತೆ ಅವಳ ಬಗ್ಗೆ ತುಂಬಾ ಕನಿಕರಪಟ್ಟು, ನೋಡು, ನಾನು ಹೇಳುತ್ತೇನೆ ಕೇಳು, ನೀನು ಸಬ್ಬಕ್ಕಿ ತಿನ್ನು, ಅದನ್ನು ಬಿಡಬೇಡ, ಅದರಿಂದ ನಿನ್ನ ಶರೀರ ತಂಪಾಗಿರುತ್ತದೆ ಎಂದು ಹೇಳಿದರು. ಸ್ವಲ್ಪ ತಡೆದು ಮತ್ತೆ ನುಡಿದರು, ಮಗಳೇ, ನೀನು ಬಹಳ ಕಠೋರ ನಿಯಮಗಳನ್ನು ಅನುಸರಿಸುತ್ತಿದ್ದಿ. ಹೀಗೆ ಮಾಡಿ ನಿನ್ನ ಶರೀರವನ್ನು ಸಂಪೂರ್ಣ ಒಣಗಿದ ಕಟ್ಟಿಗೆಯ ಹಾಗೆ ಮಾಡಿಕೊಂಡು ಬಿಟ್ಟಿದ್ದೀಯಲ್ಲಮ್ಮ. ಇನ್ನು ಮೇಲೆ ನೀನು ಹೀಗೆಲ್ಲ ಮಾಡಬೇಡ. ಮಗಳೇ, ಶರೀರ ಕೆಟ್ಟು ಹೋದ ಮೇಲೆ ಸಾಧನೆ ಮಾಡುವುದು ಹೇಗೆ? ಕ್ಷೀರೋದಬಾಲೆ ದೇಶಾಚಾರಕ್ಕೆ ಅನುಗುಣವಾಗಿ ಮುಡಿ ತೆಗೆಸಿಕೊಂಡಿದ್ದಳು. ಇದನ್ನು ಕಂಡ ಯೋಗಿನ್ಮ ಮತ್ತು ಗೋಲಾಪ್ಮ ಇಬ್ಬರೂ ಅವಳ ಬಗ್ಗೆ ಸಹಾನುಭೂತಿ ತೋರುತ್ತಾ ಮುಡಿಯನ್ನೇನು ತೆಗೆಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಎಂದು ವಾದಿಸಿದರು. ಆದರೆ ಶ್ರೀಮಾತೆ ಅದಕ್ಕೊಪ್ಪದೆ, ಅವಳು ಹಾಗೆ ಮಾಡಿದ್ದೇ ಸರಿ. ಕೂದಲಿದ್ದರೆ ಸ್ವಲ್ಪ ಅಲಂಕಾರ ಭಾವನೆ ಬಂದು ಬಿಡುತ್ತದೆ. ಅದು ಅಲ್ಲದೆ ಕೂದಲಿನ ವ್ಯವಸ್ಥೆಯ ಕಡೆಗೆ ಗಮನ ಕೊಡಬೇಕಾಗುತ್ತದೆ. ಅವಳನ್ನುದ್ದೇಶಿಸಿ, ಅಂತೂ ನೀನು ಕೂದಲಿನ ಮಮತೆಯನ್ನು ಕತ್ತರಿಸಿಕೊಂಡೇ ಇಲ್ಲಿಗೆ ಬಂದು ಬಿಟ್ಟಿದ್ದೀಯೇ. ನೀನು ಯಾವ ಸಿದ್ಧಿಗಾಗಿ ಅಷ್ಟೊಂದು ಕಠೋರತೆಯನ್ನು ತಾಳಿದೆಯೋ ಅದೆಲ್ಲ ನಿನಗೆ ಸಿಕ್ಕಿದೆ. ಇನ್ನು ನೀನು ಅಷ್ಟೊಂದು ಕಠೋರತೆಯನ್ನು ತಾಳಬೇಕಾಗಿಲ್ಲ, ತಿಳಿಯಿತೆ ಎಂದರು. ಇಲ್ಲಿ ಶ್ರೀಮಾತೆಯವರು ಆಕೆ ತನ್ನ ಶರೀರವನ್ನು ಅಷ್ಟೊಂದು ಬತ್ತಿಸಿಕೊಳ್ಳಬಾರದು ಎಂದು ಹೇಳುವಲ್ಲಿ ಅವರ ದಿವ್ಯ ಕರುಣೆ ವ್ಯಕ್ತಗೊಳ್ಳುತ್ತದೆ. ಆದರೆ ಅದರೊಂದಿಗೆ ಅವರು ಆಕೆ ತನ್ನ ಕೂದಲಿನ ಮಮತೆಯನ್ನು ಕತ್ತರಿಸಿಕೊಂಡಿರುವುದರ ಬಗ್ಗೆ ಮೆಚ್ಚುಗೆಯ ಮಾತಾಡುವುದನ್ನು ಕಂಡಾಗ ಅವರ ವೈರಾಗ್ಯದ ನಿಲುವು ಗೋಚರವಾಗುತ್ತದೆ. ಬಂಗಾಳದ ಚಂದ್ರಕೋನ ಎಂಬ ಊರಿನ ಒಬ್ಬಳು ಬ್ರಾಹ್ಮಣ ವಿಧವೆ ಶ್ರೀಮಾತೆಯವರ ಚರಣಾಶ್ರಿತೆಯಾಗಿದ್ದಳು. ಈಕೆ ಜಯರಾಮ್ ಬಾಟಿಗೆ ಬಂದು ಅವರ ಸನ್ನಿಧಿಯಲ್ಲಿ ಕೆಲಕಾಲ ವಾಸಿಸಿದ್ದಳು. ಇನ್ನೂ ಹೆಚ್ಚು ವಯಸ್ಸೇನೂ ಆಗಿರಲಿಲ್ಲ. ಆದರೂ ವೃದ್ಧ ವಿಧವೆಯರಂತೆ ಬಿಳಿ ಸೀರೆ ಉಟ್ಟುಕೊಳ್ಳುತ್ತಿದ್ದಳು. ತಲೆಯ ಕೂದಲನ್ನು ಕತ್ತರಿಸಿಕೊಂಡಿದ್ದಳು. ಒಡವೆಗಳನ್ನು ತೊಡುವ ಮಾತು ಹಾಗಿರಲಿ, ತಾಂಬೂಲವನ್ನು ಕೂಡ ಹಾಕಿಕೊಳ್ಳುತ್ತಿರಲಿಲ್ಲ. ಕೆಲಸ ಕಾರ್ಯಗಳನ್ನು ಮಾಡುವಾಗ ತುಂಬಾ ಮೌನ, ತುಂಬಾ ಶಾಂತಿ. ಅವಳ ಈ ಬಗೆಯ ತ್ಯಾಗ ಸೇವೆ ಸಂಯಮಗಳನ್ನು ಕಂಡು ಶ್ರೀಮಾತೆ ಅವಳ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಇಟ್ಟಿದ್ದರು ಮತ್ತು ಅವಳ ಈ ಬಗೆಯ ಗುಣ ನಡತೆಗಳನ್ನು ಇತರ ಭಕ್ತರ ಮುಂದೆ ಕೊಂಡಾಡುತ್ತಿದ್ದರು. ವಿಧವಾ ಸ್ತ್ರೀಯರು ಭಗವತ್ ಸಾಕ್ಷಾತ್ಕಾರದ ದಿವ್ಯೋದ್ದೇಶವನ್ನಿಟ್ಟುಕೊಂಡು ಅದರ ಸಿದ್ಧಿಗಾಗಿ ತ್ಯಾಗ, ವೈರಾಗ್ಯ, ಶಾಂತಿ, ಸಂಯಮಗಳನ್ನು ಅನುಷ್ಠಾನ ಮಾಡಿಕೊಂಡು ಬರುವುದನ್ನು ಶ್ರೀಮಾತೆಯವರು ಹೃತ್ಪೂರ್ವಕವಾಗಿ ಮೆಚ್ಚಿಕೊಳ್ಳುವ ನಯವನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನೊಬ್ಬಳು ಭಕ್ತೆ ಬಾಲವಿಧವೆ ಏಕಾದಶಿಯ ದಿನ ನಿರ್ಜಲ ಉಪವಾಸವನ್ನು ಶುರು ಮಾಡಿದ್ದಳು. ಇದು ಗೊತ್ತಾದಾಗ ಶ್ರೀಮಾತೆಯವರು, ಏನಮ್ಮ, ಆತ್ಮಕ್ಕೆ ಹೀಗೆ ಕಷ್ಟ ಕೊಟ್ಟರೆ ನಿನಗೇನು ಲಾಭ? ನೀನು ಕನಿಷ್ಠ ಪಕ್ಷ ನೀರನ್ನಾದರೂ ಕುಡಿ ಎಂದು ಅವಳಿಗೆ ತಿಳಿಯ ಹೇಳಿದರು. ಸುರಬಾಲೆ ತನ್ನ ಗಂಡನನ್ನು ಕಳೆದುಕೊಂಡು ವಿಧವೆಯಾದಾಗ ಇನ್ನು ಮೇಲೆ ತಾನು ಕೇವಲ ಹವಿಷ್ಯಾನ್ನ, ಅಂದರೆ ಉಪ್ಪು ಸಕ್ಕರೆ ಏನನ್ನೂ ಸೇರಿಸದ ಬರೀ ತುಪ್ಪದ ಅನ್ನವನ್ನು ತಿಂದುಕೊಂಡಿರುತ್ತೇನೆ ಎಂಬ ತನ್ನ ನಿರ್ಣಯವನ್ನು ತಿಳಿಸಿದಾಗ ಶ್ರೀಮಾತೆ ಎನ್ನುತ್ತಾರೆ, ಇಲ್ಲ, ಹಾಗೆ ಮಾಡಬಾರದು. ಆತ್ಮ ಏನನ್ನಾದರೂ ತಿನ್ನಲು ಬಯಸಿದರೆ ಅದನ್ನು ಕೊಡಬೇಕು. ಕೊಡದೇ ಹೋದರೆ ಅಪರಾಧ ಮಾಡಿದಂತಾಗುತ್ತದೆ. ನನಗೆ ಈಕೆ ತಿನ್ನುವುದಕ್ಕೆ ಕೊಡಲಿಲ್ಲ, ನನಗೆ ಈಕೆ ತಿನ್ನುವುದಕ್ಕೆ ಕೊಡಲಿಲ್ಲ ಅಂತ ಆತ್ಮ ದೂರುತ್ತದೆ. ಈ ಸಂದರ್ಭಗಳಲ್ಲಿ ಶ್ರೀಮಾತೆಯವರು ಊಟ ತಿಂಡಿಯ ವಿಚಾರವಾಗಿ ಸ್ವಲ್ಪ ಕರುಣೆಯ ಧೋರಣೆ ತೋರುವುದನ್ನು ಕಾಣುತ್ತೇವೆ. ವ್ರತ ನಿಯಮಗಳ ಹೆಸರಿನಲ್ಲಿ ಶರೀರವನ್ನು ಅತಿಯಾಗಿ ದಂಡಿಸಬಾರದು ಎಂದು ಅವರು ಹೇಳುತ್ತಿದ್ದಾರೆ. ಆದರೆ ಇಲ್ಲಿ ಅವರು ನನಗೆ ಈಕೆ ತಿನ್ನಲು ಕೊಡಲಿಲ್ಲ ಅಂತ ಆತ್ಮ ದೂರುತ್ತದೆ ಎನ್ನುತ್ತಿದ್ದಾರಲ್ಲ. ಯಾವ ಆತ್ಮ ಇದು? ಆತ್ಮನಿಗೆ ಹಸಿವು, ಬಾಯಾರಿಕೆ ಇದೆಯೇ ಎಂದು ಕೇಳಬಹುದು. ಆದರೆ ಇಲ್ಲಿ ಹೇಳಿರುವ ಆತ್ಮವೆಂದರೆ ಇಂದ್ರಿಯ ಮನೋಬುದ್ಧಿಯುಕ್ತವಾದ ಜೀವಾತ್ಮ. ಸಾಕ್ಷಾತ್ ಪರಮಾತ್ಮನೇ ದೇಹಿಗಳಲ್ಲಿ ಜೀವಾತ್ಮನಾಗಿದ್ದಾನೆ. ಈ ಜೀವಾತ್ಮನನ್ನು ದಂಡಿಸಬಾರದು. ಜೀವಾತ್ಮನನ್ನು ದಂಡಿಸಿದರೆ ಪರಮಾತ್ಮನನ್ನೇ ದಂಡಿಸಿದಂತೆ. ಈ ಬಗೆಯ ಕಠೋರ ತಪಸ್ಸನ್ನು ಶ್ರೀಕೃಷ್ಣನೂ ಒಪ್ಪುವುದಿಲ್ಲ. ಅವನು ಹೇಳುತ್ತಾನೆ, ಶಾಸ್ತ್ರವಿಹಿತವಲ್ಲದ ಘೋರ ತಪಸ್ಸನ್ನು ಮಾಡುತ್ತಾ ಯಾರು ಶರೀರದಲ್ಲಿರುವ ಇಂದ್ರಿಯ ಸಮುದಾಯವನ್ನು ಮತ್ತು ನನ್ನನ್ನು ಕ್ಲೇಶಗೊಳಿಸುತ್ತಿರುವರೋ ಅವರನ್ನು ಆಸುರಿ ಬುದ್ಧಿಯುಳ್ಳವರೆಂದು ತಿಳಿ ಎಂದು. ಸ್ವತಃ ಶ್ರೀಮಾತೆಯವರು ಕೂಡ ಏಕಾದಶಿಯ ದಿನ ಅನ್ನವನ್ನು ಊಟ ಮಾಡದಿದ್ದರೂ ಗೋಧಿ ಹಿಟ್ಟಿನಿಂದ ತಯಾರಿಸಿದ ಒಂದೆರಡು ಪೂರಿ ತಿನ್ನುತ್ತಿದ್ದರು. ಸ್ವಲ್ಪ ಏನನ್ನಾದರೂ ತಿಂದು ಹೊಟ್ಟೆ ತಣ್ಣಗೆ ಮಾಡಿಕೊಂಡು ದೇವರ ಸ್ಮರಣೆ ಮಾಡಿ ಎಂದು ಅವರು ಭಕ್ತಾದಿಗಳಿಗೆ ಹೇಳುವುದು ಆಗಾಗ ಕೇಳಿ ಬರುತ್ತಿತ್ತು.
ಅವರ ಸಹಚಾರಿಣಿಯರಾದ ಯೋಗಿನ್ಮ ಮತ್ತು ಗೋಲಾಪ್ಮ ಕೂಡ ನಿರ್ಜಲ ಉಪವಾಸವನ್ನು ಮಾಡುತ್ತಿರಲಿಲ್ಲ. ಹಾಗೆಯೇ ಇತರ ವಿಚಾರಗಳಲ್ಲೂ ಶ್ರೀಮಾತೆಯವರು ಸರಳತೆಯ ಆದರ್ಶವನ್ನು ಪಾಲಿಸಿ ತೋರಿಸಿದರು. ಶ್ರೀರಾಮಕೃಷ್ಣರ ಮಹಾಸಮಾಧಿಯ ಬಳಿಕವೂ ತಮ್ಮ ಲೀಲಾ ಸಮಾಪ್ತಿಯಾಗಿಲ್ಲ ಎಂದು ಶ್ರೀರಾಮಕೃಷ್ಣರೇ ಹೇಳಿದ್ದರಿಂದ ಅವರ ಮಾತಿಗೆ ಮನ್ನಣೆ ಕೊಟ್ಟು ಶ್ರೀಮಾತೆಯವರು ಮಂಗಳಸೂತ್ರ ಕೈಬಳೆಗಳನ್ನು ಕಳಚಲಿಲ್ಲ. ಆದರೆ ತಮಗೆ ಜನ್ಮಗತವಾದ ಸರಳತೆಯಿಂದ ಮತ್ತು ದೇಶಾಚಾರ ಕುಲಾಚಾರಗಳನ್ನು ಗೌರವಿಸುವುದಕ್ಕೋಸ್ಕರ ಉಡುಗೆ ತೊಡುಗೆ ಆಹಾರ ವಿಹಾರಗಳಲ್ಲೆಲ್ಲ ಅತಿ ಸಂಯಮದಿಂದಿರುತ್ತಿದ್ದುದು ಗೊತ್ತಾಗುತ್ತಿತ್ತು.